ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಅಘೋರಿರವರ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ತಿಳ್ಕೊಳ್ಳೋಣ ಅಂತಂದರೆ ಅವರ ಒಂದು ಆಚರಣೆಗೆ ಏನಿರುತ್ತೆ, ಅಘೋರಿ ಆಗಬೇಕಂದ್ರೆ ಏನೆಲ್ಲ ಮಾಡ್ತಾರೆ ಮತ್ತು ಅವರ ಆರಾಧ್ಯ ದೈವ ಯಾರು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅಘೋರಿ ಅಂತಂದರೆ ಅವರ ಒಂದು ಮೃತ್ಯು ದೇವತೆಯ ಮಹಾಕಾಲನ ಅವತಾರ ಆಗಿರ್ತಾರೆ, ಅಂದರೆ ಶಿವನ ಪ್ರಥಮ ಅವತಾರ ಆಗಿರ್ತಾರೆ. ಅವರೊಂದು ತೇಜೋನ್ಮುಖವಾಗಿ ಅಥವಾ ಒಂದು ಪ್ರಭೆಯಿಂದ ಕಂಗೊಳಿಸುತ್ತಿರುವವರಾಗಿರ್ತಾರೆ. ಅಂದರೆ ಅವ್ರು ನೋಡಿದ ತಕ್ಷಣ ಕೆಲವೊಬ್ಬರಿಗೆ ಭಯ ಭೀತಿ ಉಂಟಾಗುತ್ತೆ, ಇನ್ನು ಕೆಲವೊಬ್ಬರಿಗೆ ಆರಾಧಿಸಬೇಕು ಅನ್ನೋ ಒಂದು ಮನೋಭಾವಗಳು ಕಂಗೊಳಿಸ್ತಾ ಇರುತ್ತೆ. ಇವ್ರು ಬಂದು ಆಧ್ಯಾತ್ಮಿಕ ಶಿಸ್ತನ್ನು ಪಾಲಿಸೋರಾಗಿರ್ತಾರೆ. ಮತ್ತು ಇವರು ಶಿವನಲ್ಲಿ ತನ್ಮಯತೆಯನ್ನು ಪಡೆಯೋದಕ್ಕೋಸ್ಕರ ಅವರು ಅಘೋರವನ್ನು ಒಂದು ದೀಕ್ಷೆಯನ್ನು ಪಡೆಯಲು ತಪಸ್ಸುಗಳನ್ನ ಮಾಡೋದನ್ನು ಸಹ ನಾವಿಲ್ಲಿ ಕಾಣಬಹುದು. ಅಘೋರ ಆಗೋಕ್ಕೆ ಏನೆಲ್ಲ ಮಾಡ್ತಾರಪ್ಪ ಅಂತಂದರೆ, ಅವರ ಮೊದಲನೇಗೆ ಮಾಡೋದೇ ಅವರ ಇಂದ್ರಿಯಗಳನ್ನ ಸುಖದಿಂದ ಮುಕ್ತರನ್ನಾಗಿ ಮಾಡೋದು. ಅಂತಂದರೆ ಕಾಮ, ಕ್ರೋಧ, ಮದ, ಮತ್ಸರಗಳನ್ನೆಲ್ಲವನ್ನು ತೊರೆದು ಸಾಮಾನ್ಯ ಜನರಿರುವ ಭಾವನೆಗಳನ್ನು ತೊರೆದು ಶಿವನಲ್ಲಿ ತನ್ಮಯತೆಯನ್ನು, ಶಿವನಲ್ಲಿ ಐಕ್ಯವಾಗುವುದನ್ನೇ ಇವರ ಮೊದಲ ಉದ್ದೇಶವಾಗಿ ಇರಿಸ್ಕೊತಾರೆ. ಅಂತಂದರೆ ಅವ್ರಿಗೆ ಯಾವುದೇ ರೀತಿಯ ಒಂದು ಭಾವನೆಗಳನ್ನ ಅವರಲ್ಲಿ ಇಳಿಸ್ಕೊಂಡಿಲ್ಲ ಅಂತ ಅಂದಾಗ ಮಾತ್ರ ಅವರಿಗೆ ಅವರ ಗುರುವಿಂದ ಒಂದು ಆಜ್ಞೆ ಬರುತ್ತೆ. ಆವಾಗ ಒಂದು ರೀತಿಯಲ್ಲಿ ಈ ಥರ ಮಾಡಿದ ತಕ್ಷಣ ಇವರು ಅಘೋರ ಆಗಿದ್ದಾರ ಅಂತಲ್ಲ, ಅಂದರೆ ಇದೊಂದು ಮೊದಲನೇ ಹಂತ ಅವ್ರಿಗೆ ಆಗಿರುತ್ತೆ. ತದನಂತರ ಅವರ ಗುರುವಿನಿಂದ ಒಂದೊಂದು ಹಂತವಾಗಿ ಅವರು ಅಘೋರ ಆಗೋಕ್ಕೆ ಒಂದು ದೀಕ್ಷೆಗಳನ್ನ ಪಡಿತಾ ಇರ್ತಾರೆ. ಅಂತಂದರೆ ಇವರು ಸ್ಮಶಾನದಲ್ಲಿ ಯಜ್ಞ ಯಾಗಗಳು ಮಾಡ್ತಾ ಇದ್ದಾಗ ಅವರು ಒಂದು ಕಡೆ ಹೇಳ್ತಾರೆ, ಅವರು ಕತ್ತಲಿನಿಂದ ಬೆಳಕಿನಡೆಗೆ ಬರುವುದು ಅಥವಾ ಅಜ್ಞಾನದಿಂದ ಜ್ಞಾನದೆಡೆಗೆ ನಡೆಯುವ ಒಂದು ಕ್ರಮವೇ ಅಘೋರ ಅವರ ಒಂದು ಮುಖ್ಯ ಉದ್ದೇಶ ಅಂತ ಸಹ ನಾವು ಇಲ್ಲಿ ನೋಡ್ಬೋದು. ಅಘೋರ ಅವ್ರನ್ನ ಹೆಂಗೆ ನಾವು ನೋಡ್ಬೋದು, ಹೆಂಗೆ ನಾವು ಅಘೋರ ಅಂತ ಗುರ್ತಿಡಿಬೋದು ಅಂತಂದರೆ, ಇವರಲ್ಲಿ ಒಂದು ತಂತ್ರಗಳೈತೆ. ಅಂತಂದರೆ ಅವರನ್ನೊಂದು ವೈಭವೀಕರಿಸೋದಾಗಲಿ, ಅವರ ಒಂದು ಗಾಢವಾದ ಆವಾಹನೆ ಆ ಥರ ಆ ರೀತಿಯಲ್ಲಿರುತ್ತೆ. ಅಂದರೆ ಒಂದು ತಂತ್ರಗಳಿರೋ, ಆ ತಂತ್ರದಲ್ಲಿ ಎಡಪಂಥೀಯರು ಮತ್ತು ಬಲಪಂಥೀಯರು ಅಂತ ಬರುತ್ತೆ. ಎಡಪಂಥೀಯರು ಯಾರಪ್ಪ ಅಂತಂತಂದರೆ ನಿಷಿದ್ಧ ಕಾರ್ಯಗಳನ್ನ ಮಾಡೋರು. ಅಂತಂದರೆ ನರಭಕ್ಷೆ ಮಾಡೋರು, ಏನಾನ ಮಾಡೋರು, ಏನಾನ ತಿನ್ನೋರು, ಮತ್ತು ಅವರು ಋತುಸ್ರಾವಗಳನ್ನ ಯಾವುದೇ ಒಂದು ಲೋಕಕ್ಕೆ ಅನಿಷ್ಟ ಎಂದು ಭಾವಿಸ್ತಾರಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ಮಾಡೋವ್ರನ್ನೇ ನಾವು ಅಘೋರಿಗಳು ಅಂತ ಕರಿತೀವಿ. ಮತ್ತು ಬಲಪಂಥೀಯರು ಯಾರಪ್ಪ ಅಂತಂದರೆ ಶುದ್ಧ ಕಾರ್ಯಗಳು ಮಾಡೋದು. ಅಂದರೆ ಇವಾಗ ಯಾರಾದರೂ ನರಭಕ್ಷೆ ಮಾಡ್ತಾಯಿದ್ದಾರೆ ಅಂತಂದರೆ, ಅಥವಾ ಶವ ಹತ್ರ ಇದ್ದಾರೆ ಅಂತಂದರೆ ನಾವು ಅವ್ರನ್ನ ಒಂದು ಅಸಹ್ಯವಾಗಿ ನೋಡ್ತೀವಿ. ಅಂದರೆ ಒಳ್ಳೆ ಕೆಲಸಗಳನ್ನ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳೋರನ್ನ, ಅಂದರೆ ಪೂಜೆ ಪುನಸ್ಕಾರಗಳು ಮಾಡೋರನ್ನ ಬಲಪಂಥೀಯರು ಅಂತ ನಾವು ಇಲ್ಲಿ ಕರಿಬೋದು. ಈ ಎಡಪಂಥೀಯರು ಎಲ್ಲ ಒಂದು ಅವ್ರಿಗೆ ಯಾಕೆ ಅತಿ ಹೆಚ್ಚಾಗಿ ಊಟ ಮಾಡಲ್ಲ ಮತ್ತು ಯಾಕೆ ಅತಿ ಹೆಚ್ಚಾಗಿ ನಿದ್ದೆ ಹೋಗಲ್ಲ ಅಂತಂದರೆ, ಅತಿ ಹೆಚ್ಚಾಗಿ ಯಾವಾಗ ಊಟ ಮಾಡ್ತಾರೋ ಆವಾಗ ಅವ್ರಿಗೆ ಲೈಂಗಿಕ ಆಸೆಗಳು ಅತಿ ಹೆಚ್ಚಾಗುತ್ತೆ ಮತ್ತು ಅವರ ಒಂದು ದೀಕ್ಷೆಗೆ ಭಂಗ ಆಗುತ್ತೆ ಅಂತಲೂ ನಂಬ್ತಾರೆ. ಮತ್ತು ಅತಿ ಸುಖವನ್ನು ಕೊಡುತ್ತೆ, ಅತಿ ಹೆಚ್ಚು ಊಟ ತಿಂದಾಗ ಸುಖವನ್ನು ಕೊಡುತ್ತೆ ಅಂತಲೂ ಅವ್ರು ನಂಬ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ, ಯಾಕೆ ಅತಿ ಹೆಚ್ಚಾಗಿ ನಿದ್ದೆ ಹೋಗಲ್ಲ ಅಂತಂದರೆ, ಅವರು ಯಾವಾಗ ಅತಿ ಹೆಚ್ಚಾಗಿ ನಿದ್ದೆ ಹೋಗ್ತಾರೋ ಅವರ ಆಸೆ ಆಕಾಂಕ್ಷೆಗಳು ಎಲ್ಲವೂ ಮನಸ್ಸಿನಿಂದ ದೂರ ಹೋಗುತ್ತೆ ಮತ್ತು ಸಾವಿಗೆ ಹತ್ತಿರ ಆಗ್ತಾರೆ ಅನ್ನೋದು ಅವರ ಒಂದು ಇದಾಗಿರುತ್ತೆ, ಅವರ ಒಂದು ನಂಬಿಕೆ ಆಗಿರುತ್ತೆ. ಮತ್ತು ಮೈಥುನ ಅನ್ನೋದು ಅವರ ಒಂದು ದೇಹದ ಮೇಲೆ ಎಚ್ಚರಿಕೆ ಇರುವಂತೆ ಮಾಡುತ್ತೆ. ಇವರು ಯಾಕೆ ಅಮಲು ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ಸೇವಿಸ್ತಾರೆ, ಆ ಸೇವಿಸಿದಾಗ ಏನು ಮಾಡ್ತಾರೆ ಅಂತಂದರೆ, ಇದು ಅಮಲು ಪದಾರ್ಥಗಳು ಅನ್ನೋದು ಶಿವರಿಗೆ ತುಂಬ ಇಷ್ಟವಾಗಿರುತ್ತೆ ಅನ್ನೋದು ಒಂದು ಕಡೆ. ಆದರೆ ಇವರು ಅತಿ ಹೆಚ್ಚಾಗಿ ಅಮಲು ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಸ್ಮಶಾನದಲ್ಲಿ ಒಬ್ಬರೇ ಒಂಟಿಯಾಗಿರಲು ಇಷ್ಟಪಡ್ತಾರೆ ಮತ್ತು ಬೆತ್ತಲೆಯಾಗಿರಲು ಇಷ್ಟಪಡ್ತಾರೆ. ಮತ್ತು ಆ ಬೆತ್ತಲೆಯಾಗಿರುವಾಗ ಅವರನ್ನು ಯಾರಾದರೂ ಮಾತನಾಡಿಸಲು ಬಂದಾಗ ನನ್ನನ್ನು ಒಂಟಿಯಾಗಿರಲು ಬಿಡಿ ಎಂದು ಜೋರು ಧ್ವನಿಯಲ್ಲಿ ಕಿರುಚ್ತಾರೆ. ಮತ್ತು ಅವರು ಮೈಗೆ ಬೂದಿ ಎಲ್ಲವನ್ನು ಹಚ್ಕೊಂಡು ಅವರದೇ ಆದ ಅವಾಚ್ಯ ಪದಗಳಿಂದ ಇಡೀ ರಾತ್ರಿ ಎಲ್ಲ ಸ್ಮಶಾನದಲ್ಲಿ ಅವರ ಒಂದು ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಮತ್ತು ಯಾಕಪ್ಪ ಇವ್ರನ್ನ ನಾವು ಎಡಪಂಥೀಯವರು ಅಂತ ಕರಿತೀವಿ ಅಂತಂದರೆ,
ಸಾಮಾನ್ಯವಾಗಿ ನಾನು ಆವಾಗಲೇ ಹೇಳಿದೆ, ಬಲಪಂಥೀಯರು ಶುದ್ಧ ಕಾರ್ಯಗಳು ಮಾಡ್ತಾರೆ ಮತ್ತು ಎಡಪಂಥದವರು ಅಶುದ್ಧ ನಿಷಿದ್ಧ ಕಾರ್ಯಗಳನ್ನ ಅಂದರೆ ಲೋಕಕ್ಕೆ ತದ್ವಿರುದ್ಧವಾಗಿರುವ ಕಾರ್ಯಗಳನ್ನ ಅವ್ರು ಮಾಡ್ತಾರೆ ಅಂತ. ಸೊ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಬಲಗೈನ ಯೂಸ್ ಮಾಡ್ತಾ ಇರ್ತಾರೆ, ಅಂದರೆ ಪ್ರತಿಯೊಂದಕ್ಕೂ, ಬಟ್ ಎಡಗೈನ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಎಡಗೈ ಏನು ಮಾಡುತ್ತೆ ಅಂತಂದರೆ ಶಕ್ತಿ ನಿಯಂತ್ರಣ ಮಾಡುವ ಒಂದು ಕೆಲಸ ಮಾಡುತ್ತೆ. ಸೊ ಆದ್ದರಿಂದ ಅವರು ಎಡಗೈ ಅಥವಾ ಎಡಪಂಥದವರು ಅಂತಲೂ ಸಹ ಮಾಡ್ತಾರೆ. ಅಂದರೆ ಅತಿ ಹೆಚ್ಚು ಶಕ್ತಿಯುತವಾಗಿ ಶಕ್ತಿಯನ್ನು ಹೊಂದಿರೋರಾಗಿರ್ತಾರೆ ಅಥವಾ ವಿಶ್ವವನ್ನು